ಒಬ್ಬಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಇದೊಂದು ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ಎಲ್ರಿಗೂ ಒಬ್ಬಟ್ಟು ಹಾಲು ಒಬ್ಬಟ್ಟು ಅಥವಾ ಒಬ್ಬಟ್ಟು ತುಪ್ಪ ಅಂದರೆ ತುಂಬಾ ಖುಷಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಒಬ್ಬಟ್ಟು ಪ್ರಿಪೇರ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ಪೆಷಲಿ ಹೇಳಬೇಕಂತ ಹೇಳಿದ್ರೆ ಇದು ಗಣಪತಿ ಹಬ್ಬದ ದಿನದ ವ್ಲಾಗ್ ಆವತ್ತಿನ ಮಾಡಿದ್ದಂತಹ ಕುಕ್ಕಿಂಗ್ದು. ಸೊ ಟೈಮ್ ಇಲ್ಲದೆ ಇರೋ ಕಾರಣದಿಂದ ನನಗೆ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇವತ್ತಿನ ಒಬ್ಬಟ್ಟು ಮಾಡೋದಕ್ಕೆ ನಾನು ಕಡಲೆಬೇಳೆಯಿಂದ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕಮ್ಮಿ ನಾನು ಒಬ್ಬಟ್ಟು ಪ್ರಿಪೇರ್ ಮಾಡ್ತಾ ಇರೋವಂಥದ್ದು. ಮನೆಯವ್ರಿಗೆ ಆಗೋವಷ್ಟಷ್ಟೇ, ತುಂಬ ದಿನ ಇಡೋ ಥರ ಅಲ್ಲ. ಕ್ಲೀನಾಗಿ ತೊಳೆದು ಕುಕ್ಕರಲ್ಲಿ ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ವಿಷಲ್ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಒಂದು ವಿಷಲ್ ಅಥವಾ 2 ವಿಷಲ್ ಬರೋವರೆಗೂ ಚೆನ್ನಾಗಿ ವಿಷಲ್ ಹೊಡೆಸ್ಕೊಬೇಕು. ನೋಡಿ ಈ ರೀತಿ ಚೆನ್ನಾಗಿ ಅದು ವಿಷಲೆಲ್ಲ ಹೊಡೆದಿದೆ ಅಂತ ಅನ್ನುವಾಗ ಅದರೊಳಗಡೆಗೆ ತುರಿದಿರೋವಂತಹ ಕೊಬ್ಬರಿ ಅಂತೂ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಕೊಬ್ಬರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಳನ್ನ ಎತ್ತಿಡ್ತಾ ಇದ್ದೀನಿ, ಯಾಕೆ ಅಂತ ಹೇಳಿದ್ರೆ ಒಬ್ಬಟ್ಟಿನ ಸಾಂಬಾರು ಮಾಡೋಕ್ಕೆ. ಅದು ಕೂಡ ತುಂಬ ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದನ್ನು. ಇದಕ್ಕೆ ತುರಿದಿರುವಂತಹ ತೆಂಗಿನ ತುರಿ ಅಂದರೆ ಡ್ರೈ ಕೊಕೊನಟ್ಟು, ಕೊಬ್ಬರಿ ತುರಿ ಮತ್ತು ಬೆಲ್ಲನ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಸ್ವಲ್ಪ ಚೆನ್ನಾಗೆಲ್ಲ ಮೆಲ್ಟ್ ಆದಮೇಲೆ ತುಂಬ ಚೆನ್ನಾಗಿ ಬೆಲ್ಲದ್ದು ಒಬ್ಬಟ್ಟಿಂದು ಹೂರಣ ಥರ ರೆಡಿ ಆಗುತ್ತೆ. ಅದನ್ನು ನಾವು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ನಾವು ರುಬ್ಕೋಬೇಕು. ಸ್ವಲ್ಪ ಏಲಕ್ಕಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಳ್ಳಿಗಳಲ್ಲಿ ಒಳ್ಕಲ್ಲಲ್ಲೂ ಕೂಡ ರುಬ್ಕೋತಾರೆ, ಆವಾಗೂ ಕೂಡ ಚೆನ್ನಾಗಿರುತ್ತೆ. ಸಿಟಿಗಳಲ್ಲೆಲ್ಲ ಒಳ್ಗುಣಿ ಇಲ್ಲದೆ ಇರೋದ್ರಿಂದ ನಾನು ಆ್ಯಸ್ ಯೂಶ್ವಲ್ ಮಿಕ್ಸಿನಲ್ಲೇ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಒಂದು ಬೌಲಷ್ಟು 1 ಅಥವಾ 1.5 ಬೌಲಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮೆದಿಸ್ಕೊತಾ ಇದ್ದೀನಿ ಮೈದಾ ಹಿಟ್ಟನ್ನ. ಏಕೆಂದರೆ ಒಬ್ಬಟ್ಟು ತಟ್ಟೋದಕ್ಕೆ ಕೆಲವರು ಮೈದಾ ಹಿಟ್ಟನ್ನ ಡಿಫ್ರೆಂಟಾಗಿ ಮೆತ್ಕೊತಾರೆ. ಹೌದು, ಒಬ್ಬೊಬ್ರದ್ದು ಒಂದೊಂದು ಥರ ವೆರೈಟಿ ಆಫ್ ಸ್ಟೈಲ್ ಇರುತ್ತೆ. ನಾನು ಸ್ವಲ್ಪ ಗಟ್ಟಿಗೆ ಮೆತ್ಕೋತಾ ಇದ್ದೀನಿ, ಕೆಲವರು ತುಂಬ ತೆಳ್ಳಗೆ ಮಾಡ್ಕೋತಾರೆ. ನನಗೆ ಸ್ವಲ್ಪ ಈ ರೀತಿ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ಗಟ್ಟಿಗೆ ನಾನು ಮೆತ್ಕೋತಾ ಇದ್ದೀನಿ. ಆ ಥರ ಏನಾದರೂ ಟಿಪ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ಏನು ಹೂರಣ ರೆಡಿ ಆಯಿತು ಅದನ್ನು ಕ್ಲೀನಾಗಿ ತೊಗೊಂಡು ರೌಂಡಾಗಿ ರೋಲ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ಅದನ್ನು ತೆಗೆದು ನಾವು ಏನು ಒಬ್ಬಟ್ಟಂದು ಮೈದಾ ಹಿಟ್ಟು ಕಲಿಸಿದಂಥ ಮೈದಾ ಹಿಟ್ಟನ್ನ ಚೆನ್ನಾಗಿ ಒಂದು ಸ್ವಲ್ಪ ತೊಗೊಂಡು, ಮೈದಾ ಹಿಟ್ಟನ್ನ ಸ್ವಲ್ಪ ಕಮ್ಮಿ ತೊಗೊಬೇಕು. ಮೈದಾ ಹಿಟ್ಟು ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ. ಸ್ವಲ್ಪ ತೊಗೊಂಡು ಅದರೊಳಗಡೆಗೆ ಹೂರಣ ಹಾಕಿ ಚೆನ್ನಾಗಿ ಅದನ್ನು ಕವರ್ ಮಾಡಿಕೊಂಡು ಕ್ಲೀನಾಗಿ ತಟ್ಟಿದ್ರೆ ನಮಗೆ ಅದ್ಭುತವಾಗಿರುವಂತಹ ಬೇಳೆ ಒಬ್ಬಟ್ಟು ರೆಡಿಯಾಗುತ್ತೆ. ಒಬ್ಬಟ್ಟಲ್ಲೇ ತುಂಬಾ ವಿಧಗಳಿದೆ. ಅದರಲ್ಲೂ ನಮ್ಮಮ್ಮ ಅಂತೂ ತುಂಬಾ ಚೆನ್ನಾಗಿ ಕಾಯಿ ಒಬ್ಬಟ್ಟನ್ನ ಮಾಡ್ತಾರೆ. ಬಟ್ ನನಗೆ ಈ ಸಲ ಊರಿಗೆ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ನಾನೇ ಮನೆಯಲ್ಲಿ ಅಮ್ಮನ ಕೈ ರುಚಿ ಎಷ್ಟು ಟೇಸ್ಟ್ ಬರಲಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ. ಸೊ ಈ ಒಬ್ಬಟ್ಟು ಮಾಡಾದ ನಂತರ ಫ್ರೈಯಿಂಗ್ ಪಾನ್ ಮೇಲೆ ಹಾಕ್ಕೊಂಡು ಒಂದು ಹೆಂಚು ಮೇಲೆ ಹಾಕ್ಕೊಂಡು ಸಿಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ತುಂಬ ಉರಿ ಜಾಸ್ತಿ ಆಗಿಬಿಟ್ರೆ ತುಂಬಾ ಸೀದು ಹೋಗಿಬಿಡುತ್ತೆ. ತುಂಬಾ ಎಲ್ಲ ಜನನೂ ಸ್ಪೆಷಲ್ ಮಾಡಿರ್ತಾರೆ. ನಂದು ಲೇಟ್ ವಿಡಿಯೋ ತುಂಬ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.